ಈಗ ಸೋಲಾರ್ದಲ್ಲಿ ಏನೈತ್ರಿ, ಆನ್ ಗ್ರಿಡ್ ಸಿಸ್ಟಮ್ ಇದೆ, ಆಫ್ ಗ್ರಿಡ್ ಸಿಸ್ಟಮ್ ಇದೆ, ಮತ್ತು ಹೈಬ್ರಿಡ್ ಸಿಸ್ಟಮ್ ಇದೆ. ಆನ್ ಗ್ರಿಡ್ ಸಿಸ್ಟಮ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ ರೀ, ಅದು KEB ಇಂತ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ನಾ ಅದ್ರೊಳಗೆಲ್ಲ ತಿಳಿಸಿ ಹೇಳಿದ್ರಿ. ಅದ್ರ ತಳಗಡೆ ಲಿಂಕ್ ಇರ್ತೈತೆ ರೀ, ಅದನ್ನು ನೀವು ನೋಡ್ಕೋಬೋದು ರೀ. ಈಗ ಇನ್ನೊಂದು ಸಿಸ್ಟಮ್ ಏನಿರ್ತೈತೆ ರೀ, ಆಫ್ ಗ್ರಿಡ್ ಸಿಸ್ಟಮ್. ಆಫ್ ಗ್ರಿಡ್ ಸಿಸ್ಟಮಲ್ಲಿ ಏನಿರ್ತೈತೆ ರೀ, ನೀವು KEBಗೆ ಏನು ಎನರ್ಜಿ ಕೊಡೋಲ್ಲ, ಏನಿಲ್ಲ. ನಿಮ್ದು ಸೋಲಾರ್ ಪ್ಯಾನಲ್ ನೀವು ಇಂಡಿಪೆಂಡೆಂಟ್ ಇರ್ತೈತೆ. ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇರ್ತೈತೆ ರೀ, ತಳಗಡೆ ಬ್ಯಾಟ್ರಿ ಇರ್ತೈತೆ ರೀ. ಬ್ಯಾಟ್ರಿದಿಂದ ಸ್ಟೋರ್ ಮಾಡ್ಕೋದ್ರಿ. ಸ್ಟೋರ್ ಮಾಡ್ಕೊಂಡು ನಿಮ್ಗೆ ಬೇಕಂದಾಗ ನಿಮ್ಮ ಮನೆಗೆ ಉಪಯೋಗ ಮಾಡೋದ್ರಿ. ಇಲ್ಲೇನು KEBದು ಏನು ಅಗ್ರಿಮೆಂಟ್ ಇರೋಲ್ಲ ಅಥವಾ ಏನು ಪರ್ಮಿಷನ್ ಇರೋಲ್ಲ. ನಿಮ್ಮ ಮನೆಯಲ್ಲಿ ನೀವು ಸೋಲಾರ್ ಎನರ್ಜಿ ತಯಾರು ಮಾಡೋದು, ನಿಮ್ಮ ಮನೆಗೆ ಉಪಯೋಗ ಮಾಡೋದ್ರಿ. ಇದ್ರ ಬಗ್ಗೆ ಏನೈತ್ರಿ ಡಿಟೇಲ್ ವಿಡಿಯೋ ಒಂದು ಯೂಟ್ಯೂಬ್ ಚಾನಲ್ದಾಗೆ ಹಾಕಿದ್ದೀನಿ ನಾನು. ಆ ಹೊರಗಡೆ ಲಿಂಕ್ ಕೊಟ್ಟಿರ್ತೇನೆ ರೀ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಪೂರ್ತಿ ವಿಡಿಯೋ ನೀವು ನೋಡ್ಕೋಬೋದ್ರಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಜಾಸ್ತಿ ಮಂದಿಗೆ ಶೇರ್ ಮಾಡಿರಿ. ಏನಾರ ಪ್ರಶ್ನೆ ಇದೆ ತಳಗಡೆ ಕಮೆಂಟ್ ಮಾಡಿರಿ. ಮತ್ತು ಏನಾರ ಜಾಸ್ತಿ ಮಾಹಿತಿ ಬೇಕಾದರೆ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತೆ ರೀ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.